ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಮನದಲ್ಲಿ ನೆನೆದು ಈ ಶ್ರೀ ರಾಮಲಿಂಗೇಶ್ವರ ಹೋಳಿ ಹುಣ್ಣಿಮೆ ಅದಕ್ಕಿಂತ ಪೂರ್ವವಾಗಿ ಕಳಸಾರಾವಣ ಕಾರ್ಯಕ್ರಮವನ್ನು ನಿನ್ನೆ ಅದ್ದೂರಿಯಾಗಿ ನಾವು ಮೆರವಣಿಗೆ ಮೂಲಕ ತಂದೆವು. ಆ ಮೆರವಣಿಗೆ ಮೂಲಕ ಕಳಿಸೋದಾದ್ಮೇಲೆ ಈಗ ನೆಕ್ಸ್ಟ್ ಗೃಹ ಪ್ರವೇಶಗಳನ್ನು ಮನೆ ಹಾಗೂ ಆಫೀಸ್ಗಳನ್ನು ಆಮೇಲೆ ವಸತಿ ನಿಲಯ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ, ಆಮೇಲೆ ಊಟದ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಆಮೇಲೆ ಪೆಂಡಲ್ ವ್ಯವಸ್ಥೆ ಇರ್ಬೋದು, ಎಲ್ಲರಿಗೆ ಬರೋ ಜನರಿಗೆಲ್ಲನೂ ಅನುಕೂಲ ಮಾಡಿಕೊಡುವಂಥ ನಾವು ಒಂದು ನಮ್ಮ ರಾಮಲಿಂಗೇಶ್ವರ ಓಣಿ ಯುವಕ ಮಂಡಳ ಆಯ್ತು, ಹುಡುಗರಾಯ್ತು, ಹಿರಿಯರಾಯ್ತು, ಆಮೇಲೆ ಸೋದರಿಯರಾಯ್ತು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ತಾಯಂದರು ಎಲ್ಲರೂ ಕೂಡಿ ಪ್ರತಿಯೊಬ್ಬರು ನಮ್ಮ ಮನೆಯವರು ಅಂತ ಬೇರೆ ಊರಿನವ್ರು ಬಂದರು ನಮ್ಮ ಮನೆಯವರು ಅಂತ ಇಲ್ಲಿ ಸ್ವೀಕಾರ ಮಾಡ್ಕೊಂಡು ಅವ್ರಿಗೆ ಅನುಕೂಲ ಮಾಡಿ ಕೊಡ್ತಾರೆ. ಇದೊಂದು ಕಾರ್ಯಕ್ರಮನ ನಾವು ಮುಂದೂ ಪ್ರತಿ ವರ್ಷವೂ ಇದೇ ಥರ ಮಾಡ್ಬೇಕಂತ. ಆಮೇಲೆ ಶೌಚಾಲಯಗಳಾಯ್ತು, ಬರೀ ಭಕ್ತಾದಿಗಳಿಗೆ ಎಲ್ಲೇ ಒಂದು 10 ಮಂದಿಗೆ ಎಲ್ಲೇ ಅನುಕೂಲ ಇರ್ತೈತಿ, ಹಂಗೆ 10 ಲಕ್ಷ ಮಂದಿಗೂ ಅದೇ ಥರ 10 ಮಂದಿಗೆ ಅನುಕೂಲ ಆಗೋಲ್ಲ ಅಂತ ಕಾರ್ಯಕ್ರಮನೂ ನಾವು ಮಾಡಾಕತ್ತೀವಿ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಅಂತಂದರೆ ರಾಮಲಿಂಗೇಶ್ವರ ಚಾರಿಟೇಬಲ್ ಟ್ರಸ್ಟಿಂದ ಆಫೀಸ್ ಉದ್ಘಾಟನೆ, ಮನೆ ಉದ್ಘಾಟನೆಗಳು, ಮನೆ ಓಪ್ನಿಂಗ್ಗಳು, ಆಮೇಲೆ ವಸತಿ ಓಪ್ನಿಂಗ್ಗಳು, ಇವನ್ ಕಾರ್ಯಕ್ರಮ ಮಾಡ್ಕೊಂಡು ಮುಂದೆ ಬರುವ ಯುಗಾದಿ ನಂತರ ನಮ್ಮದು ಸಮುದಾಯ ಭವನ ಕಾರ್ಯಕ್ರಮವನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಬಂದು ಆಶೀರ್ವಾದ ತೊಗೊಂಡು ಹೋಗ್ಬೇಕಾಗಿರುತ್ತೆ.